ನಂದಿಗದ್ದೆ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಯಶಸ್ವಿ. ಜೋಯಿಡಾ ತಾಲೂಕಿನ ನಂದಿಗದ್ದೆ ಗ್ರಾಮ ಪಂಚಾಯತ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ನಂದಿಗದ್ದೆ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಭಾರತೀಯ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರ ಭಾವಚಿತ್ರಕ್ಕೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಗಲಾ ಉಪಾಧ್ಯ, ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಜನಾರ್ದನ ಹೆಗಡೆ ಸರ್, ಸಹ ಶಿಕ್ಷಕ ವೃಂದದವರು, ಪಾಲಕ ವೃಂದದವರು, ವಿದ್ಯಾರ್ಥಿಗಳು ಪುಷ್ಪ ನಮನ ಸಲ್ಲಿಸುವ ಮೂಲಕ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಜನಾರ್ದನ ಹೆಗಡೆಯವರು, ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸಲಾಗುತ್ತದೆ. 1928ರಲ್ಲಿ ಸರ್ ಸಿ ವಿ ರಾಮನ್ ಅವರು ರಾಮನ್ ಪರಿಣಾಮ ರಾಮನ್ ಇಫೆಕ್ಟ್ ಆವಿಷ್ಕರಿಸಿದ ದಿನವಿದು. ಇದಕ್ಕಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿ ಲಭಿಸಿತು. ವಿಜ್ಞಾನದ ಮಹತ್ವ, ವೈಜ್ಞಾನಿಕ ಮನೋಭಾವನೆ ಮತ್ತು ದೈನಂದಿನ ಜೀವನದಲ್ಲಿ ವಿಜ್ಞಾನದ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು. ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾದ ಭುವನೇಶ್ವರ ಮೇಸ್ತಾರ್ ಅವರು ಮಾತನಾಡಿ, ವಿಜ್ಞಾನವು ಮಾನವನ ಜೀವನವನ್ನು ಸರಳಗೊಳಿಸಿದ ಮತ್ತು ಸುಧಾರಿಸಿದ ಪ್ರಮುಖ ಸಾಧನವಾಗಿದೆ. ಭಾರತದಲ್ಲಿ ವಿಜ್ಞಾನದ ಕ್ಷೇತ್ರದಲ್ಲಿನ ಸಾಧನೆಗಳನ್ನು ಗುರುತಿಸಲು ಮತ್ತು ಯುವ ಪೀಳಿಗೆಯಲ್ಲಿ ವೈಜ್ಞಾನಿಕ ಚಿಂತನೆಯನ್ನು ಪ್ರೋತ್ಸಾಹಿಸಲು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ ಎಂದು ಹೇಳಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ನಂದಿಗದ್ದೆ ಶಾಲೆಯ ಸಹ್ಯಾದ್ರಿ ಇಕೋ ಕ್ಲಬ್ ವತಿಯಿಂದ ವಿಜ್ಞಾನ ಮತ್ತು ಗಣಿತ ಮೇಳದಲ್ಲಿ ಕಿರಿಯರ ವಿಭಾಗದ ಹಾಗೂ ಹಿರಿಯರ ವಿಭಾಗದ ಪ್ರತ್ಯೇಕ ಮಾದರಿಗಳ ಪ್ರದರ್ಶನ ನಡೆಯಿತು. ರಾಕೆಟ್ ಉಡಾವಣಾ ಮಾದರಿ, ಫೋಲ್ಡಿಂಗ್ ಬ್ರಿಡ್ಜ್ ಮಾದರಿ, ಮಳೆ ನೀರಿನ ಕೊಯ್ಲು ಮಾದರಿ, ವಾಟರ್ ಫಿಲ್ಟರ್ ಮಾದರಿ, ಚಿಲ್ಲಿ ಕಟರ್, ಗನ್ ಮಾದರಿ, ವಾಟರ್ ಹ್ಯಾಂಡ್ ಪಂಪ್ ಮಾದರಿ, ನ್ಯೂಟನ್ ವರ್ಣಚಕ್ರ, ಗಾಳಿಯ ಒತ್ತಡ ಮಾದರಿ, ಲಿಡ್ಮಸ್ ಪೇಪರ್ ತಯಾರಿಕೆ, ಸೂಚಕಗಳ ತಯಾರಿಕೆ, ಮಾಯವಾಗುವ ಅಕ್ಷರ ವಸ್ತು ಉರಿಯಲು ಆಮ್ಲಜನಕ ಅಗತ್ಯ ಮಾದರಿ, ಜ್ವಾಲಾಮುಖಿ ಮಾದರಿ, ಸ್ಟೇಥ್ಸ್ಕೋಪ್ ಮಾದರಿ ಸ್ಪರ್ಧೆ ಹಾಗೆ ಗಣಿತದ ಮಾದರಿ ತಯಾರಿಕೆ ಮಾಡಲಾಗಿತ್ತು. ವಿಜ್ಞಾನ ಪ್ರಯೋಗ ಉಪಕರಣಗಳ ಪ್ರದರ್ಶನ ಹಾಗೂ ವಿವರಣೆಯನ್ನು ಪುಟಾಣಿ ಮಕ್ಕಳು ನೀಡಿದರು. ಹೀಗೆ ಭೌತಶಾಸ್ತ್ರ, ಜೀವಶಾಸ್ತ್ರ ಹಾಗೂ ರಾಸಾಯನಿಕ ಶಾಸ್ತ್ರದ ಪ್ರಯೋಗಗಳನ್ನು ಕೈಗೊಳ್ಳಲಾಯಿತು. ವಿಜ್ಞಾನ ಹಾಗೂ ಗಣಿತ ಮಾದರಿಯ ಪ್ರದರ್ಶನದ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನದ ಆಯ್ಕೆಯ ನಿರ್ಣಯವನ್ನು ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಜನಾರ್ದನ ಹೆಗಡೆ ಸರ್, ಗುಂದಾ ಪ್ರೌಢಶಾಲೆಯ ಶಿಕ್ಷಕರಾದ ಬಸವರಾಜ ಸರ್, ರಿಯಾ ಮೇಡಂ ಅವರು ನೀಡಿದರು. ಶಾಲೆಯ ಸಹ ಶಿಕ್ಷಕಿಯರಾದ ಶೋಭಾ ಮೇಡಂ, ಸುವರ್ಣ ವಡಮಾಮ, ಬೆಲ್ವಿಟಾ ಆರ್. ಎಲ್ವಿಸ್ ಕುಲಾಸ ಮಕ್ಕಳಿಗೆ ಮಾರ್ಗದರ್ಶನ, ಸಹಕಾರ ನೀಡಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪಾಲಕರು, ಪೋಷಕರು, ನಂದಿಗದ್ದೆ ಗ್ರಾಮ ಪಂಚಾಯತದ ನಿಕಟ ಪೂರ್ವ ಮಾಜಿ ಸದಸ್ಯರಾದ ದವಳೋ ಗಣೇಶ ಸಾವರ್ಕರ್ ಮಕ್ಕಳ ಮಾದರಿ ಅವರ ವಿವರಣೆಯನ್ನು ಕೇಳಿ ಮಕ್ಕಳ ಚಟುವಟಿಕೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಗುಂದಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಆಗಮಿಸಿ ವಿದ್ಯಾರ್ಥಿಗಳ ಮಾದರಿಗಳನ್ನು ವೀಕ್ಷಿಸಿದರು.